ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹೆರೋನ್ನ ಸೂತ್ರ ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜದ 2 ಬಾಹುಗಳ ಅಳತೆ 8 ಸೆಂಟಿಮೀಟರ್ ಮತ್ತು 11 ಸೆಂಟಿಮೀಟರ್ ಆಗಿದೆ. ಇದರ ಸುತ್ತಳತೆ 32 ಸೆಂಟಿಮೀಟರ್ ಆದರೆ 3ನೇ ಬಾಹುವಿನ ಅಳತೆಯು ಆಯ್ಕೆ 8 ಸೆಂಟಿಮೀಟರ್, ಆಯ್ಕೆ ಬಿ 11 ಸೆಂಟಿಮೀಟರ್, ಆಯ್ಕೆ ಸಿ 13 ಸೆಂಟಿಮೀಟರ್, ಆಯ್ಕೆ ಡಿ 32 ಸೆಂಟಿಮೀಟರ್. ಸೊ ಇಲ್ಲಿ ಮೊದಲನೆಯ ಬಾಹು ಎ ಅಂತ ತಗೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್. ಸೊ ಎರಡನೇ ಬಾಹು ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಇದೆ. ಒಟ್ಟು ಸುತ್ತಳತೆ ಪಿ ಇಸ್ ಈಕ್ವಲ್ ಟು 32 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಸುತ್ತಳತೆಯ ಸೂತ್ರ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಸೊ ಇಲ್ಲಿ ಪಿ 32 ಸೆಂಟಿಮೀಟರ್, ಎ 11 ಪ್ಲಸ್ 8 ಪ್ಲಸ್ ಸಿ. ಸೊ 32 ಇಸ್ ಈಕ್ವಲ್ ಟು 19 ಪ್ಲಸ್ ಸಿ ಆಗುತ್ತೆ. ಸೊ ಸಿ ಇಸ್ ಈಕ್ವಲ್ ಟು 32 ಮೈನಸ್ 19. ಸೊ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳಿ? 13 ಸೆಂಟಿಮೀಟರ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ 3ನೆಯ ಬಾಹುವಿನ ಅಳತೆ 13 ಸೆಂಟಿಮೀಟರ್ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಆಯ್ಕೆ ಸರಿಯಾಗುತ್ತೆ. ಓಕೆ, ಥ್ಯಾಂಕ್ ಯು.